ರೂಮಲ್ಲಿ ಇದ್ಬಿಟ್ಟು ಮೈಕ್ ಏನಕ್ಕೆ ಹಾಕೊಂಡೆ ಅಂದರೆ ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದರೆ ನಮ್ಮನೆ ಹೈವೇ ಪಕ್ಕದಲ್ಲಿರೋದ್ರಿಂದ ವೆಹಿಕಲ್ಸ್ ಹೋಗೋ ಸೌಂಡೆಲ್ಲ ಇಲ್ಲಿಗೆ ಬರುತ್ತೆ. ಅದಕ್ಕೋಸ್ಕರ ಮೈಕ್ ಹಾಕೊಂಡಿದ್ದೀನಿ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಓಕೆ. ಹಲೋ ಎಲ್ರಿಗೂ ನಮಸ್ಕಾರ ಗಾಯ್ಸ್. ನಾನು ನಿಮ್ಮ GK. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಹಾಗೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಹೊಸ ವ್ಯೂವರ್ ಆಗಿದ್ದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಏನು ವಿಡಿಯೋ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನೇನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ ನಮ್ಮ ಅಮ್ಮಂಗೆ ಏನು ಪ್ರ್ಯಾಂಕ್ ಮಾಡಿದೆ ಅದೇ ಥರ ನಮ್ಮ ಚಿಕ್ಕಮ್ಮಂಗೆ ಮತ್ತು ನಮ್ಮ ಮಾಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಿಸೀವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಲೋ, ನಾನಂಟಿ. ಏನು ಮಾಡ್ತಿದ್ದೆ? ಹೌದಾ, ಬ್ಯುಸಿ ಇದೆಯಾ? ಸರಿ ಆಮೇಲೆ ಮಾಡ್ತೀನಿ ಹಂಗಾದ್ರೆ. ಇಲ್ಲೇನೋ ಸೀನ್ ಕ್ರಿಯೇಟ್ ಆಗಿತ್ತು ಅದಕ್ಕೆ. ಅದೇ ಆಮೇಲೆ ಮಾಡ್ತೀನಿ ಫ್ರೀ ಆದಮೇಲೆ ಮಾಡ್ತೀನಿ. ಹಾಂ, ಹೌದಾ? ಅಲ್ಲ, ಬ್ಯುಸಿ ಇದ್ರೆ ಆಮೇಲೆ ಮಾಡ್ತಿದ್ದೆ. ಹಾಂ, ಏನಿಲ್ಲ, ನಿನ್ನೆ ಕಾಲೇಜಲ್ಲಿ ಒಂದು ಹುಡುಗಿ ನನಗೆ ಬಂದು ನೀನಂದ್ರೆ ಇಷ್ಟ ಹಂಗೆ ಹಂಗೆ ಅಂತ ಅಂದಿದ್ಲು. ಅದಕ್ಕೆ ಏನು ಮಮ್ಮಿಗೆ ಹೇಳಿದ್ರೆ ಬೈತತೆ ಅಂತ ನಿನಗೆ ಹೇಳ್ತಿದ್ದೀನಿ. ಅದಕ್ಕೆ ಯಾರ ಹುಡುಗಿ ತೀರಾ ಅಷ್ಟು ಹುಚ್ಚಿಸ್ಕೊಂಬೇಡ, ನಿಮ್ಮ ಅಪ್ಪ ಮುತ್ತಕ್ಕೆ ಬರ್ತೀನಿ ಅಂತ ಹೇಳು. ಅಲ್ಲಿ ಎಲ್ಲ ಹೇಳ್ದೆ. ಏನಂತವಳೆ? ಇಲ್ಲ ನಿಮ್ಮ ಮನೆಗೆ ಬರ್ತೀನಿ ನಾನೇ, ನಿಮ್ಮ ಅಪ್ಪ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ ಹಂಗೆ ಹಂಗೆ ಅಂತವಳೆ. ನೀನು ಮಮ್ಮಿ ನಿಮ್ಮ ಅಪ್ಪ ಹತ್ರ ಕೇಳೋದೇ ವಾಸಿ. ಮಮ್ಮಿ ಬೈತತೆ ಅಂತ ಅವಳೇನಂತವಳೆ, ಇವತ್ತು ಕಾಲೇಜ್ ಬಂಕ್ ಮಾಡಿ ನಾನೇ ಬರ್ತೀನಿ ಮನೆಗೆ ಅಂತೀಯಳೆ. ವೆರಿ ಇಂಟ್ರೆಸ್ಟಿಂಗ್. ನೀನು ಅದಕ್ಕೆ ಆ ಹುಡುಗಿ ಬರೋಕ್ಕಿಂತ ಮುಂಚೆ ನೀನು ಅದ್ ಬರೋದಿರ್ಲಿ, ನೀನ್ ಫಸ್ಟ್ ತಿಳಿಸಿದ್ರೆ ನಿನಗೆ ಒಳ್ಳೇದೀಗ. ಅದಕ್ಕೆ ನಾನೇನು ಅನ್ಕೊಂಡೆ, ಅಲ್ಲೇ ಗಾಜ್ನೂರಿ ಕರ್ಕೊಂಬರೋಣ ಅನ್ಕೊಂಡೆ. ಇಲ್ಲಿ ಬೇಡ ಯಾಕೆ ಗೊತ್ತಾ, ಇಲ್ಲಿ ಸರಿ ಆಗಲ್ಲ, ನಿಮ್ಮ ಅಪ್ಪ ಅಮ್ಮತ್ತಕ್ಕೆ ಇರ್ಬೇಕದು. ಈಗ ಯಾಕೆ ಗೊತ್ತಾ ಸರಿ ಆಗಲ್ಲ. ಈಗ ನೀನ್ ನನಗೆ ತಿಳಿಸಿಲ್ಲ, ನೀನ್ ನಮಗೆ ತಿಳಿಸಿಲ್ಲ ಅನ್ನೋ ತರ ಇದಾಗ್ಬೇಡ. ನಿಮ್ಮ ಅಪ್ಪ ಅಮ್ಮ ತಿಳ್ಬೇಕು. ಈಗ ಏನೇನೋ ಕತೆ ಆಗ್ಬಿಡ್ತಾವ, ಮುಂದಕ್ಕೆ ತೊಂದ್ರೆ ಆಗ್ಬಿಡ್ತಾವ ನಿನಗೆ. ಮೇನಾಗಿ ತಿಳಿಸೋದು ಯಾಕೆ ಗೊತ್ತಾ, ಅದು ನಿನ್ ತಲೆ ಮೇಲೆ ಏನು ಹಾಕೋಣಕ್ ಹೋಗ್ಬಾರ್ದು. ಯಾಕೆ ತೊಂದ್ರೆ ಆಗ್ಬೋತಾವ ಇಂಥವೆಲ್ಲ ಬಾರಿ ಡೇಂಜರ್ ಇವು. ನಿನ್ ಜೀವನಕ್ಕೂ ತೊಂದ್ರೆ ಆಗ್ತೈತಿ. ಸೊ ನಿಮ್ಮ ಅಪ್ಪ ಅಮ್ಮಗೆ ಇದ್ ಮಾಡು. ಇನ್ನೊಂದು ಅಂದ್ರೆ ಮುಂಚೆ ನಾನೇ ಅವಳಿಗೆ ಹೇಳಿದ್ದೆ ನೀನಂದ್ರೆ ಇಷ್ಟ ಅಂತ. ಈಗ ಅವಳೇ ಮೇಲ್ ಬಿದ್ದವಳೆ. ಯಾರು ಅವಳು? ಯಾರು? ನಮ್ ಜೂನಿಯರು. ಇಲ್ಲವಾ, ನನಗೀಗ ಏನು ಬೆಳಗಿತ್ತಿ, ನಮ್ಮಪ್ಪ ಅಮ್ಮ ಇದಾಗ್ಬೇಕು, ನಾನು ಹಂಗೆ ಹಿಂಗೆ ಅಂತ ಏನಾರ ಇದ್ ಮಾಡ್ಬೇಕು. ನೀನ್ ಅವನ್ನೆಲ್ಲ ಬಿಟ್ಟಾಕ್ಬೇಕು ಈಗ. ಅಂದ್ರೆ ಅವಳಿಗೆ ಮೆಸೇಜಸ್ ಎಲ್ಲ ಮಾಡಿದ್ದೆ, ಅದನ್ನ ಇಟ್ಕೊಂಡೀಗ ಎದುರಿಸ್ತವಳೆ. ಏನ್ ಮಾಡ್ಲಿ? ನೋಡ್ದ, ಇಷ್ಟು ತಪ್ಪುಗಳು ನಿನ್ನ ಹತ್ರನೇ ಇಡ್ಕೊಂಡಿ ನೀನ್ ಈಗ ಆ ಹುಡ್ಗಿಗೆ ಇದ್ ಮಾಡ್ರೆ ಈಗ ಅದೇ ಈಗ ಇವನ್ನೆಲ್ಲ ಈಗ ಇದ್ ಮಾಡ್ತಾಳ ಮತ್ತಕ್ಕಿ. ಬಾಳ ಇದ್ ಮಾಡ್ತಾಳೆ. ಇದು ನಯನನೇ ಮಾಡಿ ಇದ್ ಮಾಡ್ಬೇಕು ನೀನೀಗ. ಈಗ್ಲೂ ಫೋನ್ ಮೇಲೆ ಫೋನ್ ಮಾಡ್ತಾವಳೆ. ನಾನು ಎತ್ತುತ್ತಿಲ್ಲ. ಒಳೆನೂರಿಗೆ ಬರ್ತೀನಿ ಅಂತ ಕೂತವಳೆ. ಏನ್ ಇದಾತ ಇದು? ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ನೀ ಹೇಳ್ಬೇಕಾಯ್ತು, ಏನಂತ? ಮಮ್ಮಿಯರಿಗೆ ತಿಳಿಸಿದ್ರೆ ಒಳ್ಳೇದಿತ್ತು ಅಂತ ನಾನು. ಮಮ್ಮಿ ಅಮ್ಮನೆಲ್ಲ ನನಗೆ ಸಾಯಿಸೇ ಬಿಡ್ತತೆ. ಈಗ ನಿನ್ ತಪ್ಪಿರ್ಲಿಲ್ಲ ಅಂದಿದ್ರೆ ಹೆಂಗಾರ ಮಾಡ್ಬೋದಾಗಿತ್ತು. ನೀನ್ ಈಗ ಮೆಸೇಜಸ್ ಎಲ್ಲ ಕಳ್ಸಿದೀಯ ಅಂದ್ಮೇಲೆ ನಿಂದ ಎಷ್ಟು ನೀನು ಏನ್ ಮಾಡ್ಬೇಕು ಹೇಳೀಗ?
ಅದು ಏನು ಮಾಡಲಿ ಗೊತ್ತಾಗ್ತಿಲ್ಲ. ನಾ ಅದಕ್ಕೆ ಹತ್ಲಾಗ ಅಲ್ಲಿಗೆ ಕರ್ಕೊಬರೋಣ ಅಂತ ಗಾಜನೂರಿಗೆ. ಆಕಿಗೆ ನಾನು ಏನಂತ ಹೇಳ್ಬೇಕು, ಆಕಿಗೆ ನೀನ್ ಈಗ ನೀನ್ ಬೇರೆ ಮೆಸೇಜಸ್ ಬೇರೆ ಕಳ್ಸಿದ್ದೆ ಹಂಗೆ ಹಿಂಗೆ ಅಂತ ನೀನ್ ಇದ್ ಮಾಡಿದೀಯ. ನೀನು ಒಂದ್ ಕೆಲ್ಸ ಮಾಡು, ಹೆಂಗಾರ ಮಾಡಾಕಿ ತಗೆ ಸುಮ್ನೆ ಚೆನ್ನಾಗಿದ್ದಾರಂಗ್ ಮಾಡಿ ಫೋನ್ ಇಸ್ಕೊಂಡ್ ಡಿಲೀಟ್ ಫುಲ್ ಮಾಡಿಸ್ಬೇಕು ಅಷ್ಟೇ. ಅದು ನೀನು ಫೋನ್ ಹೆಂಗಾರ ಮಾಡಿ ತಕ್ಕೊಂಡು ಡಿಲೀಟ್ ಫುಲ್ ಮಾಡ್ಬೇಕಷ್ಟೇ ನೀನೇ. ಡಿಲೀಟ್ ಮಾಡ್ಬೇಕಷ್ಟೇ. ನನ್ಗೂ ಅವಳಂದ್ರೆ ಇಷ್ಟ ಅಲ್ಲ ಅಂದೆ. ಅಯ್ಯ ನಿನ್ನ ಫಸ್ಟ್ ಮುಂದಿರೋದ್ ನೋಡ್ಕೊ. ನನಗೆ ಹಂಗಾದ್ರೆ ಇವನ್ನೆಲ್ಲ ನನ್ನ ಹತ್ರ ಮ್ಯಾಟ್ರ ತರಬೇಡ ನೀನು. ನಮಗೆ ನಿನ್ ಮೇಲೆ ಎಷ್ಟು ನಾವು ಇದ್ ಮಾಡಿ ಇಟ್ಕೊಂಡಿವಿ. ನೀನ್ ಸುಮ್ನೆ ಈಗ ಇವನ್ನೆಲ್ಲ ನಮ್ಮ ಹತ್ರ ಇದ್ ಮಾಡಿದ್ರೆ ನಮ್ಗೆ ಎಷ್ಟು ತಿಕ್ಲು ಬರ್ತೈತಿ ಹೇಳ. ನೀನು ಮುಂದುವರಿಲಿ ಅಂತ ನಾವ್ ಆಸೆ ಪಡ್ತಾ ಇರೋದು. ಇಂಥವ್ರಿಗೆಲ್ಲ ನಾನು ಇದ್ ಮಾಡು ಅಂತ ಹೇಳ್ತಾ ಇಲ್ಲ. ಮತ್ತೀಗ ಏನ್ ಮಾಡ್ಲಿ? ಏನ್ ಮಾಡ್ತೀಯ ನೋಡು, ಈಗ ನಿನ್ನಾಗೆ ನೀನ್ ಇದ್ ಮಾಡ್ಕೊಂಡಿರತ್ತಾನೆ. ಇಲ್ಲ ನೀನ್ ಬೇಡಾಗಿತ್ತು ಅಂದ್ರೆ ನೀನ್ ಹೆಂಗಾರು ಮಾಡಿ ಬಿಟ್ಟಾಕ್ಬಿಡ್ಬೇಕು. ಈಗ ಅವನ್ನೆಲ್ಲ ಸೀನ್ ಇಟ್ಕೊಂಬೇಡ. ನೀನ್ ಮುಂದುವರಿಯೋ ಇದ್ ಮಾಡ್ಕೊಳ್ಳೋದಿರ ಒಬ್ಬ ಮಗ ಇದೀಯಾ, ನಿಮ್ಮ ಅಪ್ಪ ಅಮ್ಮ ಸಾಕಿ ಎಲ್ಲ ಒಳ್ಳೇದಿದ್ದಾಗಿ ಚೆನ್ನಾಗಿರ್ಬೇಕು ನೋಡು. ಇವನ್ನೆಲ್ಲ ಬಿಟ್ಟಾಗ ಈಗ ಮುಂದೆ ಇಂಥವೆಲ್ಲ ಬೇಕಾದಂಗ ಇರ್ತವೆ. ನಿನ್ ಜೀವನ ನಿನ್ ಸಿಗ್ತವೆ. ಎಂತ ಒಳ್ಳೆ ಹುಡುಗಿ ಬೇಕಾದ್ರೆ ಸಿಗ್ತಾಳೆ ನೀನ್ ಮುಂದೋಡಿದ್ರೆ. ಇವನ್ನೆಲ್ಲ ಬಿಟ್ಟಾಕಿ ಇವನ್ನೆಲ್ಲ ಬಿಟ್ಟಿಗೆ ಮುಂದಡೆ ಇದ್ ನೋಡ್ಕೊ. ಸರಿ ತಗ, ಇವಕ್ಕೆಲ್ಲ ನಾನು ಎಂಟ್ರಿ ಆಗಲ್ಲ. ಹೌದಾ? ನನಗೆ ಇಷ್ಟ ಅಪ್ಪು ಏನ್ ಗೊತ್ತಾ, ನನ್ ಮಕ್ಳೇ ಆಗ್ಲಿ ನಿನ್ನೊಬ್ಬ ಮಕ್ಳೇ ಆಗ್ಲಿ ಮುಂದುವರಿಬೇಕು, ಒಳ್ಳೆ ಟ್ಯಾಲೆಂಟ್ ಆಗ್ಬೇಕು. ಎಷ್ಟ್ ಖುಷಿ ಪಡ್ತೀನಿ ಗೊತ್ತಾ ನೀನ್ ಇರೋದ್ಗೆ. ನನಗೆ ಎಷ್ಟ್ ಖುಷಿ ಹೆಮ್ಮೆ ಐತಿ. ಈಗ ಮಮ್ಮಿಗ್ ಫೋನ್ ಮಾಡಿ ಹೇಳ್ತಿದ್ನ ನಾನು. ನೀನು ಏನ್ ಗೊತ್ತಾ, ನೀನ್ ಹೇಳು ಅಂತ ಅಂದು ಹೇಳ್ತೀನಿ ಬಿಡ್ತೀನಿ ಅದ್ ಗೊತ್ತಿಲ್ಲ. ನೀನ್ ಎಲ್ಲಾರು ಇನ್ನೂ ಕೆಟ್ಟಾಗ ಎಡ್ ಮಾಡ್ತಾ ಇದ್ರೆ ನಾ ಮಾತ್ರ ಗ್ಯಾರಂಟಿ ಹೇಳ್ತೀನಿ. ಅಂದ್ರೆ ಈಗ ಹೇಳ್ತೀಯ ಮಮ್ಮಿಗ್ ನೀನು? ಈಗ ಹೇಳಲ್ಲ ನಾನು. ಮತ್ತೆ ಯಾವಾಗ ಹೇಳ್ತೀಯ? ಹೇಳ್ತೀನಿ. ನೀನ್ ಹಿಂಗೆ ಮುಂದುವರಿತಾ ಇದ್ರೆ ಹೇಳ್ತೀನಿ. ಅಂದ್ರೆ ಒಟ್ಟು ಹೇಳ್ತೀಯ ಮಮ್ಮಿಗೆ? ಅದೇ ಹೇಳ್ತೀನಲ್ಲ, ಒಟ್ಟು ಹಿಂಗೆ ಮುಂದುವರಿತಾ ಇದ್ರೆ ಹೇಳ್ತೀನಿ ಅಂತ. ಈಗ ಏನ್ ಮಾಡ್ಲಿ ನಾನು? ಏನಿಲ್ಲ, ನೀನು ಅವನ್ನೆಲ್ಲ ಬಿಟ್ಟಾಕ್ಬೇಕು. ಅಚ್ಚುಕಟ್ಟಾಗಿ ಓದು. ಒಳ್ಳೆ ಟ್ಯಾಲೆಂಟ್ ಇದೆಯಾ ಅದ್ರ ಕಡೆ ಜ್ಞಾನ ಆಗಷ್ಟೇ. ಈಗ್ಲೇ ಇಂಥವ್ರ ಎಲ್ಲ ಸಿಕ್ಕೊಂಡು ಜೀವನ ಅಂದ್ರೆ ಏನು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಾವು ಅನ್ಭವಿಸ್ತಿರೋದು ಸಾಕೀಗ. ಸರಿ ತಗ. ಮತ್ತೆ ಈಗ ಏನ್ ಮಾಡ್ಲಿ? ಏನು ಒಣಗಿಲ್ಲ, ಹೇಳ್ಬೇಕಷ್ಟೇ ನೀನು. ಈಗ ಇದನ್ನೆಲ್ಲ ನಮ್ದಾ? ಕಟ್ಟೆ ಮಾಡ್ತೇವೆ ಗಾಯ್ಸ್. ಮತ್ ಮಾಡ್ತಿದ್ದೀನಿ. ಅಯ್ಯ ಹಂಗೆ ಕಟ್ ಮಾಡಿದ್ರೆ ಇದೆಲ್ಲ ನಮ್ದ ನೀನು? ಹಲೋ, ಇದನ್ನೆಲ್ಲ ನಮ್ದ? ಪ್ರ್ಯಾಂಕ್ ಮಾಡಿದಷ್ಟೇ ಇಷ್ಟೊತ್ತು. ನಮ್ದ ನೀನು? ನಾವು ಇಲ್ಲಿ ಹೊಳ್ಕೊಂತೀವಿ, ಇದ್ ಮಾಡ್ತೀವಿ, ಇಂಥ ಕೆಲಸ ಮಾಡ್ಕೊಂತಾನೆ ಅಂತ ಹಂಗೆ ಸಿಟ್ಕೊಂಡಿಲ್ಲ. ಈಗ ಮತ್ತೆ ಜಗ್ಗು ಮಾಮು ಮಾಡ್ತೀನಿ ಈಗ. ಸರಿ ತಗ. ನೀನು ಹೇಳ್ತಿದ್ದಾಗಲೇ ಉಪ್ಪಿಟ್ಟೆ ಹಾಕ್ತಾನೆ. ಗೈಸ್ ನೋಡಿದ್ರಲ್ಲ ನಮ್ಮ ಆಂಟಿ ಯಾವ ಥರ ರಿಯಾಕ್ಷನ್ ಕೊಡ್ತು ಅಂತ. ನಿಜವಾಗ್ಲೂ ಅವ್ರು ನಂಬ್ತಾರೆ ಗೈಸ್. ನಮ್ಮ ಅಮ್ಮನ ಕಡೆ ಏನು ಫ್ಯಾಮಿಲಿ ಇದ್ದಾರಲ್ಲ ಎಲ್ಲರೂ ಕೂಡ ನಂಬ್ತಾರೆ ನನ್ನ ಮಾತನ್ನ. ಆ ಥರ ಅಷ್ಟು ಕ್ಲೋಸ್ ಆಗಿದ್ದೀನಿ ಫ್ಯಾಮಿಲಿ ಜೊತೆ. ಇವನು ಹೇಳೋದೆಲ್ಲ ನಿಜ ಅಂತ ನಂಬ್ತಾರೆ. ಈಗ ಮತ್ತೆ ನಾನು ನೆಕ್ಸ್ಟು ನಮ್ಮ ಜಗ್ಗುಮಾಮಂಗೆ ಕಾಲ್ ಮಾಡ್ತೀನಿ. ನಮ್ಮ ಮಾಮ ಇದ್ದಾರೆ ಜಗದೀಶ್ ಮಾಮ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೂ ಸಹ ಪ್ರ್ಯಾಂಕ್ ಮಾಡ್ತೀನಿ. ಅವ್ರಿಗೂ ಸೇಮ್ ಇದೇ ಥರ ಪ್ರ್ಯಾಂಕ್ ಮಾಡ್ತೀನಿ. ಏನು ಮಾಡಲಿ ಹಿಂಗೆ ಅಂತ. ಅವರು ಸರಿ ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ ನಿಜವಾಗ್ಲೂ. ಅವರು ಫೋನ್ ಹಿಂಗೆ ಈ ಮ್ಯಾಟ್ರು ಹೇಳ್ತಿದ್ದಂಗೆ ಅವ್ರು ನಿಜವಾಗ್ಲೂ ಸರಿ ಬೈತಾರೆ ಮಾತ್ರ. ನೋಡೋಣ, ಅವ್ರಿಗೂ ಸಹ ಕಾಲ್ ಮಾಡ್ತೀನಿ, ಏನಂತಾರೋ ಗೊತ್ತಿಲ್ಲ. ಲೆಟ್ಸ್ ಗೋ. ಹಲೋ, ಏನು ಮಾಡ್ತಿದ್ದೆ ಅಮ್ಮ? ಹೌದಾ, ತಿಂಡಿ? ಅತ್ತೆ ಏನು ಮಾಡ್ತಿದ್ದೆ?
ಸುಳ್ಯಕ್ಕೆ ಹೇಳೆ. ಹ್ಞೂ ಇದು ನಿನ್ನೆ ಒಂದು ಹುಡುಗಿ ಬಂದು ಕಾಲೇಜಲ್ಲಿ ನೀನಂದರೆ ನಂಗೆ ಇಷ್ಟ ಹಂಗೆ ಹಂಗೆ ಅಂತ ಅವಳು ಏನು ಮಾಡಲಿ? ಐ ಐ ಅವೆಲ್ಲ ಬಿಟ್ಟ ಚೆನ್ನಾಗಿ ಓದೋದ್ ಕಲಿ. ಅವೆಲ್ಲ ಇಟ್ಕೊಂಬೇಡ, ನೀ ಕೆಲ್ಸಕ್ಕೆ ಹೋಗೋದ್ ಕಲಿ. ಚೆನ್ನಾಗಿ ಓದಿ ಕೆಲಸ ಮಾಡೋ, ದುಡಿಮೆ ಮಾಡೋದ್ ಕಲಿ. ಈಗ ಅಟ್ಕೊಳೋರ್ ಬಾಳ ಜನ ಅದಾರ, ಅವ್ರ ಮುಂದೆ ತಲೆ ಎತ್ತಿ ನಡಿಬೇಕು. ತಂದೆ ತಾಯಿ ಹೆಸರು ಉಳಿಸ್ಬೇಕಣಪ್ಪ, ಅವೆಲ್ಲ ಮಾಡ್ಬೇಡ. ಹುಡುಗಾಟಕ್ಕೆ ಅವೆಲ್ಲ ಮಾಡಕ್ ಹೋಗ್ಬೇಡ್ರಿ. ವಿಡಿಯೋ ಮಾಡೋದು ಕಮ್ಮಿ ಮಾಡು, ಓದೋದ್ ಕಡೆ ಗಮನ ಕೊಡು. ಯಾವ್ದಾರ ಒಳ್ಳೆ ಕೆಲ್ಸಕ್ಕೆ ಹೋಗಪ್ಪ. ಕೆಲ್ಸಕ್ಕೆ ಹೋಗಿ ಅವ್ರ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಚೆನ್ನಾಗ್ ನೋಡ್ಕೊಳ್ಳೋ. ಅವ್ರ ನೋಡ್ರಿ ಅಷ್ಟೊಂದ್ ಕಷ್ಟ ಪಡ್ತದಾರಿ. ಮಂಚನದ ಹೆಸರು ಉಳಿಸ್ಬೇಕು. ಪರವಾಗಿಲ್ಲ ಕಣೋ, ಗಣೇಶ್ ಇವನು ಪರಮೇಶಿ ಮಗ ಒಳ್ಳೆ ಹುಡ್ಗ, ಒಳ್ಳೆ ಮಂಚನಸ್ತ ಅಂತಂದು ಹೊಗಳ್ಬೇಕ್ರಿ. ಆ ಮಟ್ಟಕ್ಕೆ ಇರ್ಬೇಕಣಪ್ಪ. ನಾವಂತೂ ನಮ್ಮ ಅಪ್ಪ ನಮ್ಮ ಅವನ ಹೆಸರು ಉಳಿಸ್ಲಿಲ್ಲ, ಜಟ್ರ ಹುಟ್ಟಿವಿ. ಚೆನ್ನಾಗ್ ಓದು, ಇವೆಲ್ಲ ಬಿಟ್ಟಾಕು. ಮತ್ತೆ ನಂಗೂ ಅವಳಂದ್ರೆ ಇಷ್ಟ ಅಲ್ಲ. ಏನ? ನಂಗೂ ಅವಳಂದ್ರೆ ಇಷ್ಟ ಅಲ್ಲ, ಏನ್ ಮಾಡ್ಲಿ? ಅವೆಲ್ಲ ಬಿಟ್ಟಾಕ ಗಣೇಶ. ಇಷ್ಟ ಆದ್ರೆ ನೀನ್ ಹಂಗ್ ಮಾಡ್ರಿ. ಹೆಂಗ ಮಮ್ಮಿಗ್ ಗೊತ್ತಾದ್ರೆ ಹೆಂಗ್ ಮಾಡ್ತಾಳ ಗೊತ್ತ, ಅವತರ ಮಾಡ್ಬಿಡ್ತಾಳಕ್ಕಿ. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನಿಮಗೆ ಆಗ್ಲಿದ್ದಾರ ಬಾಳ ಜನ ಅದಾರಪ್ಪ, ಸಾಕು ಆಡ್ಕೊಳಕ್ಕೆ. ಮತ್ತೆ ಇನ್ನೂ 1-2 ವರ್ಷ ಚೆನ್ನಾಗ್ ಓದಿ ಯಾವ್ದಾರ ಒಂದ್ ಕೆಲ್ಸಕ್ಕೆ ಸೇರ್ಕಿ. 23-24 ವರ್ಷ ಆಗ್ಲಿ. ಆಮೇಲೆ ಮುಂದಕ್ ನೋಡ್ಕೊಳಂತೆ. ಸುಮ್ನೆ ಪ್ರ್ಯಾಂಕ್ ಮಾಡ್ದೆ ತಾ, ನಿಜ ಅಲ್ಲ. ಪಾಕ ನನಗೆ ಅವೆಲ್ಲ ಹೇಳ್ಬೇಡ. ನೀನ್ ಚೆನ್ನಾಗ್ ಓದಿ ಕೆಲ್ಸಕ್ಕೆ ಸೇರ್ಕಿ ಮತ್ ನೋಡು. ಸರಿ. ಯಪ್ಪ ಗಾಯ್ಸ್, ನೋಡಿದ್ರಲ್ಲ, ಮಾತಾಡಕ್ ನಿಂತ್ಕೊಂಡ್ರೆ ಮಾತಾಡ್ತಾನೆ ಇರ್ತಾರೆ. ಪಾಪ ಅವ್ರಿಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಗಾಯ್ಸ್. ಅವರ ಚಿಕ್ಕ ವಯಸ್ಸಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಮಾಮ, ನಮ್ಮ ಇನ್ನೊಬ್ರು ಮಾಮ ಇದ್ದಾರೆ, ಅವರು, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನಮ್ಮ ಅಜ್ಜಿನೂ ಅಷ್ಟೇ, ನಮ್ಮ ತಾತನೂ ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ ಅವಾಗ. ಅದಕ್ಕೋಸ್ಕರ ಅವ್ರು ತುಂಬ, ನಮ್ಮ ಮಾವ ಅಂತರೂ ಹೇಳ್ಬಾರ್ದು, ಅಷ್ಟು ಕಷ್ಟಪಟ್ಟಿದ್ದಾರೆ ಇಬ್ಬರೂ. ಅಷ್ಟೇ, ಅಷ್ಟು ಕಷ್ಟಪಟ್ಟರು ಈಗ ಸ್ವಲ್ಪ ಇದ್ದಾರೆ ಆರಾಮಾಗೆ ಮನೆಯಲ್ಲಿ, ನೆಮ್ಮದಿಯಿಂದ ಇದ್ದಾರೆ. ಸ್ವಲ್ಪ ಮೊನ್ನೆ ಕೂಡ ಅವ್ರಿಗೆ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿದೆ, ಬಿದ್ದು ರೆಸ್ಟ್ ಮಾಡ್ತಾರೆ ಮನೇಲೀಗ. ಪಾಪ ಅವ್ರು ಹೇಳೋದು ಒಳ್ಳೇದಕ್ಕೆ ಗೈಸ್, ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಇದೆಲ್ಲ ಒಂದು ಏಜ್ ಅಲ್ವಾ, ಅವರು ನಂಬಿಡ್ತಾರೆ ಈ ಏಜೆಲ್ಲ ಯಾವುದು ಆಗಿರುತ್ತೆ ಅಂತ. ನೋಡಿದ್ರಲ್ಲ ಗೈಸ್, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಮಾಮ ಅವರು ಯಾವ ಥರ ರಿಯಾಕ್ಷನ್ ಕೊಟ್ಟರು ಅಂತ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ID ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ದಾನವಾಡಿ ಬೆಟ್ಟದಲ್ಲಿ ಸಿಗ್ತೀನಿ ಅಂತ ಆಚೆ ವಿಡಿಯೋದಲ್ಲಿ. ಆಲ್ರೆಡಿ ವಿಡಿಯೋ ಎಲ್ಲ ಮಾಡ್ಕೊಬಂದಿದ್ದೀನಿ, ಎಡಿಟಿಂಗ್ ಇನ್ನು ಪ್ರೋಸೆಸಿಂಗಲ್ಲಿದೆ. ಅದಕ್ಕೋಸ್ಕರ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದಂಗೆ ಅದನ್ನು ಕೂಡ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಬಿಟ್ಟು ಆಮೇಲೆ ಪೋಸ್ಟ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್.